ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಒಂದು ವಾರದ ಮಟ್ಟಿಗೆ ಒಂದು ಸಣ್ಣ ರಿಲೀಫ್ ಸಿಕ್ಕಿದೆ. 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆ ಇವತ್ತೇ ಕೊಟ್ಟಿದ್ರೆ ಅದರ ಬಗೆಗಿನ ಟೆನ್ಷನ್ ಮತ್ತಷ್ಟು ಜಾಸ್ತಿ ಆಗ್ತಾನೆ ಇತ್ತು. ಆದರೆ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ಕೋರ್ಟ್ ಆಗಸ್ಟ್ 18ರವರೆಗೆ ಪ್ರದೋಷ್ ಹೇಳಿಕೆ ದಾಖಲಿಸಿದಂತೆ ಆದೇಶವನ್ನು ಕೊಟ್ಟಿದೆ. ಇವತ್ತು ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯಿತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪವಿತ್ರ ಗೌಡ ಹಾಗೂ ದರ್ಶನ್ ಕೂಡ ಹಾಜರಾಗಿದ್ದರು. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯಿತು. ಪ್ರದೋಷ್ ಪರ ವಕೀಲ ದಿವಾಕರ್, ದರ್ಶನ್ ವಕೀಲ ಹಶ್ಮತ್ ಪಾಷಾ ವಾದ ಮಂಡಿಸಿದ್ರು. ಪ್ರದೋಷ್ ಅಪ್ರೂವಲ್ ಆಗಲು ಬಯಸಿದ್ದಾರೆ. ಅವರ ಹೇಳಿಕೆಯನ್ನು ಕೋರ್ಟ್ ಪಡೆಯಬೇಕು. ಈ ಪ್ರಕರಣದಲ್ಲಿ 3 ಡೈಮೆನ್ಷನ್ ಇದೆ: ಕಿಡ್ನಾಪ್, ಕೊಲೆ ಹಾಗೂ ಸಾಕ್ಷ್ಯನಾಶ ಯತ್ನ. ಆದಷ್ಟು ಬೇಗ ಪ್ರದೋಷ್ ಅರ್ಜಿ ಪರಿಗಣಿಸಬೇಕು. ಕೋರ್ಟ್ನಲ್ಲಿ ಹೇಳಿಕೆ ದಾಖಲಿಸಬೇಕು. ತಡವಾದರೆ ಪ್ರಭಾವ ಬೀರೋ ಸಾಧ್ಯತೆಗಳಿವೆ. ಮಾಫಿ ಅರ್ಜಿಗೆ ಇತರೆ ಆರೋಪಿಗಳು ಪ್ರಶ್ನಿಸುವಂತಿಲ್ಲ. ಪ್ರದೋಷ್ ಇನ್ನೂ ಕೂಡ ಆರೋಪಿಯಾಗಿದ್ದಾನೆ. ಪ್ರದೋಷ್ ಇನ್ನೂ ಸಾಕ್ಷಿ ಆಗಿಲ್ಲ. ನ್ಯಾಯಾಲಯ ಇನ್ನೂ ಅರ್ಜಿ ಪರಿಗಣಿಸಿಲ್ಲ. ಹೈಕೋರ್ಟ್ನಲ್ಲಿ ಪ್ರಶ್ನಿಸಲು ಅವಕಾಶ ಇದೆ. ಆದೇಶ ಎತ್ತಿ ಹಿಡಿದ್ರೆ ಪ್ರಕ್ರಿಯೆ ಮುಂದುವರಿಸಿ. ತಕ್ಷಣಕ್ಕೆ ಪ್ರದೋಷ್ ಹೇಳಿಕೆ ದಾಖಲಿಸಬಾರದು. ದಯವಿಟ್ಟು ಮಾಫಿ ಸಾಕ್ಷಿ ಅರ್ಜಿ ಪುರಸ್ಕರಿಸಿ ಪ್ರದೋಷ್ ಹೇಳಿಕೆ ದಾಖಲಿಸಲು ಅವಕಾಶ ಕೊಡಿ. ಮಾಫಿ ಸಾಕ್ಷಿಯನ್ನ ಪ್ರಾಸಿಕ್ಯೂಷನ್ ಒಪ್ಪಿಕೊಂಡಿದೆ. ಕಾನೂನಾತ್ಮಕವಾಗಿ ಪ್ರದೋಷ್ ಅರ್ಜಿ ಪರಿಗಣಿಸಿ. ಪ್ರದೋಷ್ ಹೇಳಿಕೆಗೂ ಮುನ್ನ ಬ್ರೀತಿಂಗ್ ಟೈಮ್ ನೀಡಿ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ದರ್ಶನ್ ಪರ ವಕೀಲರ ವಾದವನ್ನ ಪರಿಗಣಿಸಿದ. 1 ವಾರ ಸಮಯಾವಕಾಶ ಕೇಳಿದ್ದ ವಕೀಲರ ಮನವಿಗೆ ಸಮ್ಮತಿಸಿದೆ. ಆಗಸ್ಟ್ 18ರ ತನಕ ಹೇಳಿಕೆ ದಾಖಲಿಸದಂತೆ ಸೂಚಿಸಿದ್ದು ಡಿ ಗ್ಯಾಂಗ್ಗೆ ರಿಲೀಫ್ ಸಿಕ್ಕಿದೆ. ಇನ್ನು ನ್ಯಾಯಾಂಗ ಬಂಧನದಲ್ಲಿರುವ ಪ್ರದೋಷ್ಗೆ ಸೂಕ್ತ ಭದ್ರತೆ ನೀಡುವಂತೆ ನಿರ್ದೇಶನ ನೀಡಲಾಗಿದೆ. ಮುಂದೆ ವಿಚಾರಣೆಗೆ ಪ್ರತ್ಯೇಕ ವಿಸಿ ಮೂಲಕ ಹಾಜರುಪಡಿಸಲು ಸೂಚಿಸಲಾಗಿದೆ. ಒಂದು ಕಡೆ ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಕಂಟಕ ಆಗ್ತಾ ಇದ್ರೆ, ಇನ್ನೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದ ಪ್ರಕರಣ ದರ್ಶನ್ ಪಾಲಿಗೂ ಕೂಡ ಮತ್ತಷ್ಟು ಜಟಿಲ ಆಗ್ತಾ ಇದೆ. ದರ್ಶನ್ ವಿರುದ್ಧ ಇದ್ದ ಸಾಕ್ಷಿಗೆ ಬೆದರಿಕೆ ಹಾಕಿದವರ ಹಿಂದೆ ಪ್ರಭಾವಿಗಳ ಕೈವಾಡ ಇರೋದಕ್ಕೆ FSL ಸಾಕ್ಷಿ ಕೂಡ ಕೊಟ್ಟಿದೆ. ದರ್ಶನ್ ಅಭಿಮಾನಿ ಸಂಘದ ಪ್ರಮುಖನೋರ್ವ ಕೋರ್ಟ್ ಮುಂದೆನೇ 49ನೇ ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕಿದ್ದ. ಇದಾದ ಮೇಲೆ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದ ದರ್ಶನ್ ಅವರ ಕಡೆಯ ಕಿಡ್ನ್ಯಾಪ್ ಮಾಡಿ ಜೀವ ಬೆದರಿಕೆಯನ್ನು 3 ಹಾಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂದೀಪ್ ಜಡ್ಜ್ ಮುಂದೆನೇ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾನೆ. ಸಂದೀಪ್ಗೆ ಬೆದರಿಸಿದ್ದ ಪುನೀತ್, ಸುಹಾಸ್ ಮತ್ತು ವೇಣುವನ್ನು ಬಂಧಿಸಲಾಗಿದೆ. ಪೊಲೀಸರು ಈಗಾಗಲೇ ಈ 3ರನ್ನು ಬಂಧಿಸಿದ್ದಾರೆ. ನಮಗೆ ಬೆದರಿಕೆ ಹಾಕೋದಕ್ಕೆ ಹೇಳಿದ್ದು ಇನ್ನೂ 3 ಅಂತ ಅವರು ಹೇಳ್ಕೊಂಡಿದ್ದಾರೆ. 3 ಸೂಚನೆಯಂತೆ ಸಾಕ್ಷಿಗೆ ನಾವು ಬೆದರಿಸಿದ್ದಾಗಿ ಈ 3 ಹೇಳಿದ್ದಾರೆ. ಯಾರನ್ನ ಅರೆಸ್ಟ್ ಮಾಡಿದಾರಲ್ಲ ಆ 3 ಹೇಳ್ತಿದ್ದಾರೆ, ನಮಗೆ ಬೇರೆಯವರು ಹೇಳಿದರು, ಅದರ ಪ್ರಕಾರ ಮಾಡಿದ್ವಿ ಅಂತೇಳಿ. ಹೀಗಾಗಿ ಇದಾದ ಮೇಲೆ ಹೆಚ್ಚಿನ ತನಿಖೆಗೆ FSLಗೆ ಆರೋಪಿಗಳ ಫೋನನ್ನು ಪೊಲೀಸರು ರವಾನೆ ಮಾಡಿದ್ದಾರೆ. ಈಗ FSL ರಿಪೋರ್ಟ್ ಬಂದಿದ್ದು ಪುನೀತ್, ಸುಹಾಸ್, ವೇಣು ಕಳಿಸಿದಂತಹ ಮಾಹಿತಿ ಅದು ಪೊಲೀಸರಿಗೆ ಸಿಕ್ಕಿದೆ. FSL ರಿಪೋರ್ಟ್ನಲ್ಲಿ ಈಗ 3ರ ಪಾತ್ರ ಇರೋದು ಕೂಡ ಬಹಿರಂಗ ಆಗಿರುವಂಥದ್ದು. ಕಿರಣ್, ಗೌರವ್ ಶೆಟ್ಟಿ ಹಾಗೂ ಓರ್ವ ಪ್ರಭಾವಿ ಮಹಿಳೆ, ಇದು ಭಾಳ ಗಮನಾರ್ಹವಾದಂಥ ವಿಚಾರ. ಓರ್ವ ಪ್ರಭಾವಿ ಮಹಿಳೆ ಈ ಪ್ರಭಾವ ಬೀರೋದರ ಹಿಂದೆ ಇದ್ಲು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಆ ಮಹಿಳೆಯ ಸೂಚನೆಯಂತೆಯೇ ಕಿರಣ್ ಮತ್ತು ಗೌರವ್ ಶೆಟ್ಟಿ ದರ್ಶನ್ ವಿರುದ್ಧ ಸಾಕ್ಷ್ಯ ಹೇಳದಂತೆ ಸಂದೀಪ್ಗೆ ಬೆದರಿಕೆ ಹಾಕಿಸಿದ್ರು ಅನ್ನೋದು ಗೊತ್ತಾಗಿದೆ. ಆರೋಪಿ ಪುನೀತ್ ಜೊತೆಗೆ 3 ಕಾನ್ಫರೆನ್ಸ್ ಕಾಲ್ನಲ್ಲಿ ಚರ್ಚೆ ಮಾಡಿದ್ದಾನ ಈಗ FSL ವರದಿ ಖಚಿತಪಡಿಸಿದೆ. ಕಿರಣ್, ಗೌರವ್ ಶೆಟ್ಟಿ ಹೇಳಿದಂತೆಯೇ ಕೇಳು ಅಂತ ಪುನೀತ್ಗೆ ಪ್ರಭಾವಿ ಮಹಿಳೆ ಹೇಳಿದ್ದರ ಬಗ್ಗೆ ತನಿಖೆಯೂ ಕೂಡ ನಡೀತಾ ಇದೆ. ಹಾಗಾಗಿ ಈಗ ಆ ಪ್ರಭಾವಿ ಮಹಿಳೆಯ ಬಗ್ಗೆ ಮತ್ತಷ್ಟು ಸಾಕ್ಷ್ಯವನ್ನು ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ. ವಾಟ್ಸಪ್ ಡಾಟಾ ಮತ್ತಷ್ಟು FSL ವರದಿ ಬರ್ತಾ ಇದ್ದಂತೆ 3ರನ್ನೂ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಈ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪದ ಕಡೆಗೆ ತಿರುಗುವಂತಹ ಎಲ್ಲ ಲಕ್ಷಣ ಗೋಚರಿಸ್ತಾ ಇದೆ.